ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಿನ್ನ ಹುಚ್ಚು ನಿರ್ಧಾರದಿಂದ ಅವಳ ಜೀವನನೇ ಹಾಳು ಮಾಡಿಬಿಟ್ಟಿಯಲ್ಲೋ ಅಂತಾರೆ ಕಾಮತ್. ಅಪ್ಪ, ನಾನು ಹೇಳೋದನ್ನು ಸಮಾಧಾನವಾಗಿ ಕೇಳ್ತೀರಾ ಅಂತಾನೆ ಆದಿ. ಏನು ಸಮಾಧಾನವಾಗಿ ಅಂತಾರೆ ಕಾಮತ್. ನಾನೆಲ್ಲ ವಿವರಿಸ್ತೀನಿ, ನನ್ನ ಜೊತೆ ಬನ್ನಿ ಅಂತಾನೆ ಆದಿ. ನಿನ್ನ ಹತ್ರ ಮಾತಾಡೋಕ್ಕೆ ನನಗೇನೂ ಇಲ್ಲ ಅಂತ ಕಾಮತ್ ಹೋಗ್ತಾರೆ. ಈಚೆ ಭಾಗ್ಯ ಸೀರೆನೆಲ್ಲ ತೆಗಿತಾ, ಅತ್ತೆ ಇಲ್ಲಿ ನೋಡಿ, ಈ ಸೀರೆನ ದಾರಿ ಆದಮೇಲೆ ಉಟ್ಕೋತೀನಿ, ಈ ಸೀರೆ ಇಲ್ಲಿಂದ ಹೋಗಬೇಕಾದ್ರೆ ಉಟ್ಕೋತೀನಿ, ಸರಿನಾ? ಬಂಗಾರಿ ತನ್ಮಯ್, ನೀವು ನಾಳೆ ಹಾಕ್ಕೊಳ್ಳೋ ಬಟ್ಟೆ ಎಲ್ಲ ಈ ಸೂಟ್ ಕೇಸಲ್ಲಿದೆ, ಎಲ್ಲದನ್ನು ಸರಿಯಾಗಿ ಹಾಕ್ಕೋಬೇಕು ಆಯಿತಾ ಅಂತಾಳೆ ಭಾಗ್ಯ. ಓಕೆ ಅಮ್ಮ ಅಂತಾಳೆ ತನ್ವಿ. ಅಪ್ಪ ಅಮ್ಮನ ಮದುವೆಯಲ್ಲಿ ಮಕ್ಕಳು ಓಡಾಡಿದ್ರೆ ತುಂಬ ಅಪರೂಪ, ನೀವು ಓಡಾಡ್ತಿದ್ದೀರಾ ನೋಡಿ ಅಂತ ಭಾಗ್ಯ ಸೀರೆನ ಬ್ಯಾಗಿಗೆ ಹಾಕ್ತಾಳೆ. ಭಾಗ್ಯ, ಅಮ್ಮ ನೀನು ಯಾಕೆ ಈ ತರಹ ಮಾಡ್ತಿದ್ಯಾ, ನನಗೇನು ಅರ್ಥ ಆಗ್ತಿಲ್ಲ ಅಂತಾನೆ ತನ್ಮಯ್ ಎಲ್ಲ ನಿನಗೆ ಅರ್ಥ ಆಗುತ್ತೆ, ಸರಿ ಬಾ ಇಲ್ಲಿ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡು, ಈ ಬ್ಯಾಗ್ ಎತ್ತಿಡು ಅಂತಾಳೆ ಭಾಗ್ಯ. ಇಲ್ಲಮ್ಮ ನಾನು ಮಾಡಲ್ಲ, ಹೋಗು, ನನಗೆ ಇದು ಯಾವುದು ಇಷ್ಟನೂ ಇಲ್ಲ ಅಂತಾನೆ ತನ್ಮಯ್. ಸರಿ ನಾನೇ ಎತ್ತಿಡ್ತೀನಿ ಬಿಡು ಅಂತ ಭಾಗ್ಯ ಬ್ಯಾಗನ್ನು ತಗೋವಾಗ ತಾಂಡವ್ ಓಡಿ ಬಂದು, ಭಾಗ್ಯ ನೀನ್ಯಾಕೆ ಈ ಬ್ಯಾಗನ್ನು ತಗೋತಿದ್ಯಾ, ನಾನು ತಗೋತೀನಿ ಬಿಡು ಅಂತಾನೆ. ಪರವಾಗಿಲ್ಲ ಬಿಡಿ, ನಾನೇ ಎತ್ಕೋತೀನಿ ಅಂತಾಳೆ ಭಾಗ್ಯ. ಇಲ್ಲ ಭಾಗ್ಯ, ಇಷ್ಟು ದಿನ ಮಾಡಿದ ಹಾಗೆ ಎಲ್ಲ ಭಾರನೂ ನಾನು ನಿನ್ನ ಮೇಲೆ ಹೊರಿಸಲ್ಲ, ಇನ್ನು ಮುಂದೆ ನಿನ್ನ ಭಾರ, ಈ ಸಂಸಾರದ ಭಾರ ಎಲ್ಲ ನಂದೆ, ದಯವಿಟ್ಟು ಬೇಡ ಅಂತ ಮಾತ್ರ ಹೇಳಬೇಡ ಅಂತಾನೆ ತಾಂಡವ್. ಆಗ ಧರ್ಮರಾಜ್ ಬಂದು, ನೋಡಿದ್ಯಾ ಮಗಳೇ, ಇದಕ್ಕೆ ಹೇಳೋದು ಋಣಾನುಬಂಧ ಅಂತ. ಎರಡು ಸಿಗ್ನೇಚರಿಂದ ದೂರ ಆಗೋಷ್ಟು ದುರ್ಬಲ ಅಲ್ಲ ಗಂಡ ಹೆಂಡತಿ ಸಂಬಂಧ ಅಂದರೆ, ಅದು ಭಗವಂತ ಹಾಕಿರೋ ಗಂಟು ಮಗಳೇ, ಅದಕ್ಕೆ ನೀವೇ ಉದಾಹರಣೆ. ಎಷ್ಟೆಲ್ಲ ರಾದ್ಧಾಂತ ಆಯಿತು, ಎಷ್ಟೆಲ್ಲ ಗಲಾಟೆ ಆಯಿತು ನಿಮ್ಮ ಮಧ್ಯೆ, ಯಾರೆಲ್ಲ ಬಂದರು, ಆದರೂ ಕೊನೆಗೆ ನೀವಿಬ್ಬರು ಒಂದಾದ್ರಿ ಅಂತಾರೆ ಧರ್ಮರಾಜ್. ನಿಜ ಮಾವ, ನೀವು ಹೇಳೋದು, ಮನುಷ್ಯನ ಲೆಕ್ಕಾಚಾರ ಸಾವಿರ ಇರುತ್ತೆ, ಆದರೆ ಭಗವಂತ ಆ ಲೆಕ್ಕಾಚಾರನೆಲ್ಲ ತಪ್ಪಿಸ್ಬಿಡ್ತಾನೆ. ಕಾಲಕ್ಕೆ ತುಂಬಾ ಶಕ್ತಿ ಇದೆ ಮಾವ, ಯಾರು ಏನು ಅನ್ನೋದನ್ನು ಅದು ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ಬಿಡುತ್ತೆ ಅಂತಾಳೆ ಭಾಗ್ಯ. ಏನಾಗಿದೆ ಭಾಗ್ಯಂಗೆ, ಯಾಕೆ ಹೀಗೆ ಮಾತಾಡ್ತಿದ್ದಾಳೆ? ಆದಿಗಂತೂ ಬುದ್ಧಿ ಇಲ್ಲ ಅಂದರೆ ಇವಳಿಗೂ ಬುದ್ಧಿ ಇಲ್ವಾ? ಇವಳ ಪರಿಸ್ಥಿತಿ ಬೇರೆ ಥರ ಆಗೋಗಿದೆ, ನನಗೆ ಏನು ಮಾತಾಡಬೇಕು ಧೈರ್ಯನೇ ಬರ್ತಿಲ್ಲ ಅಂತ ಕುಸುಮ ಯೋಚನೆ ಮಾಡ್ತಾರೆ. ಅತ್ತೆ, ಮರ್ತೇ ಬಿಟ್ಟಿದ್ದೆ, ಮದುವೆಗೆ ಎಲ್ಲರನ್ನ ಕರಿಬೇಕಲ್ಲ, ಯಾರ್ಯಾರನ್ನ ಕರಿಬೇಕು ಅಂತ ಲೀಸ್ಟ್ ಮಾಡಬೇಕು, ಒಂಚೂರು ಸಹಾಯ ಮಾಡಿ ಅಂತಾಳೆ ಭಾಗ್ಯ. ನೀನು ಏನಾದರೂ ಮಾಡ್ಕೋ, ಯಾರನ್ನಾದರೂ ಕರಿ, ನನ್ನನ್ನು ಯಾವುದಕ್ಕೂ ಕರಿಬೇಡ ನೀನು ಅಂತಾರೆ ಕುಸುಮ. ಸರಿ ಅತ್ತೆ, ನಾನೇ ಮಾಡ್ತೀನಿ ಅಂತ ಭಾಗ್ಯ ಕೂತ್ಕೊಂಡು ಹೆಸರನ್ನ ಬರೆಯೋಕ್ಕೆ ಶುರು ಮಾಡ್ತಾಳೆ. ಕ್ಯಾಂಟೀನಿಂದ ಬರೋ ಕಸ್ಟಮರ್ಸ್ ಜಲ್ಜಕ್ಕ ಅಂತ ಹೀಗೆ ಹೆಸರನ್ನ ಬರಿತಾಳೆ ಭಾಗ್ಯ. ಅಮ್ಮ, ಭಾಗ್ಯ ನಿನ್ನನ್ನು ಗಂಡನ್ನ ಬಿಟ್ಟವಳು ಅಂತ ಆಡ್ಕೋತಿದ್ರಲ್ಲ, ಅವ್ರಲ್ಲಿ ಇಷ್ಟು ಮಾಡು, ಅವರಿಗೆಲ್ಲ ಗೊತ್ತಾಗಬೇಕು ನೀವು ಗಂಡ ಹೆಂಡತಿ ಒಂದಾಗಿದ್ದೀರಿ ಅಂತ ಅಂತಾರೆ ಧರ್ಮರಾಜ್. ಅಯ್ಯೋ ಮಾವ ನೋಡಿ, ಶ್ರೇಷ್ಠನ ಹೆಸರನ್ನೇ ಬರ್ದಿಲ್ಲ ನಾನು ಅಂತಾಳೆ ಭಾಗ್ಯ. ಶ್ರೇಷ್ಠನ, ಅವಳನ್ನು ಯಾಕೆ ಕರಿಬೇಕು ಅಂತಾನೆ ತಾಂಡವ್. ಹೌದು, ಆ ಮಾಯಂಗನೇ ಯಾಕೆ ಅಂತಾರೆ ಸುನಂದ. ಅಮ್ಮ, ಅವ್ರು ಕೆಟ್ಟವರಮ್ಮ, ಅವ್ರ ನೆರಳು ಕೂಡ ನಮ್ಮ ಮೇಲೆ ಬೀಳಬಾರ್ದು ಅಂತಾಳೆ ತನ್ವಿ. ಹಾಗಂದರೆ ಹೇಗೆ? ಶ್ರೇಷ್ಠ ಬೇಕೇ ಬೇಕು. ಒಂದು, ಶ್ರೇಷ್ಠ ನಮ್ಮ ಮದುವೆಗೆ ಒಪ್ಕೋಬೇಕು, ಇನ್ನೊಂದು ನಾವಿಬ್ಬರು ಮದುವೆ ಆಗೋದನ್ನು ನೋಡಿ ಅವಳಿಗೆ ಈ ಮನೇಲಿ ಯಾವುದೇ ಜಾಗ ಇಲ್ಲ ಅನ್ನೋದು ಅರ್ಥ ಆಗಬೇಕು ಅಂತಾಳೆ ಭಾಗ್ಯ. ಏಯ್, ಈ ರಿಸ್ಕ್ ಎಲ್ಲ ತಗೊಳಕ್ಕೆ ಹೋಗಬೇಡ, ಮೊದಲೇ ಅವಳೊಂದು ಡ್ರಾಮಾ ಕ್ವೀನ್, ಅಲ್ಲಿ ಬಂದು ಏನೇನು ಮಾಡ್ತಾಳೋ ಯಾವನಿಗೆ ಗೊತ್ತು. ಬೇಡ, ಅಷ್ಟಕ್ಕೂ ಅವಳು ಎಲ್ಲಿದ್ದಾಳೆ ಅಂತಲೂ ನನಗೆ ಗೊತ್ತಿಲ್ಲ, ಕರೆದ್ರೂ ಬರಲ್ಲ ಅಂತಾನೆ ತಾಂಡವ್. ಬರ್ತಾಳೆ ಬಿಡ್ತಾಳೆ ಸೆಕೆಂಡ್ರಿ, ಕರೆಯೋದು ನನ್ನ ಕರ್ತವ್ಯ ಅಲ್ವಾ ಅಂತಾಳೆ ಭಾಗ್ಯ. ಶ್ರೇಷ್ಠ ಬರಲಿ ಅಂತ ಯಾಕಿಷ್ಟು ಹಠ ಮಾಡ್ತಿದ್ಯಾ ಅಂತಾನೆ ತಾಂಡವ್. ಹಠ ಅಲ್ಲ ತಾಂಡವ್ ಅವರೇ, ಶ್ರೇಷ್ಠ ನಿಮ್ಮ ಹೆಂಡತಿ ಸ್ಥಾನದಲ್ಲಿದ್ದವಳು, ಅಂದರೆ ನನ್ನಿಂದ ನನ್ನ ಸ್ಥಾನನ ಕಸ್ಕೊಂಡವಳು, ನಾನು ಹೆತ್ತ ಮಗಳಿಗೆ ತಾಯಿ ಆಗ್ತೀನಿ ಅಂತ ಹೋದವಳು, ನನ್ನ ನಂಬಿಕೆನ ಕೊಂದವಳು, ಪಾಪ ಅಂತ ಮನೆ ಸೇರಿಸಿದ್ರೆ ನಮ್ಮನೆಯಿಂದ ಆಚೆ ಹಾಕ್ದವಳು, ನನ್ನ ಜೀವನದಲ್ಲಿ ನನ್ನ ಬೆನ್ನ ಹಿಂದೆ ಯಾರ್ಯಾರು ಚೂರಿ ಹಾಕಿದಾರೋ ಅವ್ರು ಎಲ್ಲರೂ ನನ್ನ ಮದುವೆಯಲ್ಲಿ ಇರಬೇಕು, ಅವರೆಲ್ಲರಿಗೂ ಒಂದು ದೊಡ್ಡ ಪಾಠ ಇದೆ. ಕರ್ಮ ರಿಟರ್ನ್ಸ್ ಅಂತಾರಲ್ಲ, ನಾವು ಒಬ್ಬರಿಗೆ ಕೆಟ್ಟದ್ದು ಬಯಸಿದರೆ ಆ ಬಲೆಯಲ್ಲಿ ನಾವೇ ಸಿಕ್ಕಾಕೊಳ್ತೀವಿ, ಒದ್ದಾಡ್ತೀವಿ ಅನ್ನೋದು ಕೆಲವೊಬ್ಬರಿಗೆ ಅರ್ಥ ಆಗಬೇಕು, ಅದಕ್ಕಾದರೂ ಶ್ರೇಷ್ಠನ ಕರೆಸಲೇಬೇಕು ಅಂತಾಳೆ ಭಾಗ್ಯ. ಸರಿ, ಕರಿಯೋಣ, ಅವಳು ಬಂದರೆ ನನಗೇನು ತೊಂದರೆ ಇಲ್ಲ ಅಂತಾನೆ ತಾಂಡವ್. ಶ್ರೇಷ್ಠ ಅಂತ ಹೆಸರನ್ನ ಬರೀತಾಳೆ ಭಾಗ್ಯ. ನಂತರ ತಾಂಡವನ ಮುಖ ನೋಡ್ತಾ ಸ್ಮೈಲ್ ಮಾಡ್ತಾಳೆ. ಈಚೆ ಭಾಗ್ಯ ಫೋನಲ್ಲಿ, ಅದು ನಾಳೆ ನನ್ನ ಮದುವೆ ಇದೆ, ತಪ್ಪದೆ ಬಂದುಬಿಡು, ಅಡ್ರೆಸ್ ಎಲ್ಲ ವಾಟ್ಸಪ್ ಮಾಡಿದ್ದೀನಿ, ಹುಡುಗ ಯಾರ, ಇನ್ಯಾರು, ತಾಂಡವ್ ಅವರು, ಸರಿ ಮರಿಬೇಡ ಅಂತಾಳೆ. ಈಚೆ ತನ್ಮಯ್ ಕುಸುಮ ಹತ್ರ ಬಂದು, ಅಜ್ಜಿ ಇಲ್ಲೇನು ನಡೀತಿದೆ, ಅಮ್ಮ ಯಾಕೆ ಅಪ್ಪನ ಮದುವೆ ಆಗೋಕ್ಕೆ ಒಪ್ಕೊಂಡ್ಲು, ನನಗಂತೂ ಈ ಮದುವೆ ಇಷ್ಟ ಇಲ್ಲ, ನೀನೇನಾದರೂ ಮಾತಾಡು ಬಾ ಅಂತಾನೆ. ನಾನೇನು ಹೇಳೋ ಪರಿಸ್ಥಿತಿನಲ್ಲಿ ಇಲ್ಲ ತನ್ಮಯ್, ಹೋಗು ಅಂತಾರೆ ಕುಸುಮ. ಇಲ್ಲ ಅಜ್ಜಿ, ಅಮ್ಮ ನಿನ್ನ ಮಾತು ಕೇಳ್ತಾಳೆ, ನೀನು ಹೇಳು ಬಾ ಅಂತ ತನ್ಮಯ್ ಕುಸುಮನ ಹೇಳ್ಕೊಂಡು ಬರ್ತಾನೆ. ನೀವೇ ಬಂದ್ರ ಅತ್ತೆ, ನೋಡಿ ಈ ಲೀಸ್ಟಲ್ಲಿ ಎಲ್ಲರ ಹೆಸರು ಇದೆಯಾ, ಯಾರ ಹೆಸರನ್ನಾದರೂ ಬಿಟ್ಟಿದ್ದೀನ ಅಂತ ನೋಡಿ ಅಂತಾಳೆ ಭಾಗ್ಯ. ನಿನ್ನ ದಮ್ಮಯ್ಯ ಅಂತೀನಿ, ಈ ಮದುವೆ ಆಗಬೇಡ ಭಾಗ್ಯ ಅಂತಾರೆ ಕುಸುಮ. ಅತ್ತೆ, ನಾನು ಮಾವಂಗೆ ಮಾತು ಕೊಟ್ಟಿದ್ದೀನಿ, ನಾಳೆನೇ ಮದುವೆ ಅಂತಾಳೆ ಭಾಗ್ಯ. ಮಾತು ಕೊಟ್ಟಿದ್ರೆ ಏನಾಯಿತು ಭಾಗ್ಯ, ಆಗ್ತಾ
ಆಗ್ತೀನಿ, ಮದುವೆ ಸದ್ಯಕ್ಕೆ ಬೇಡ, ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳು, ಆಮೇಲೆ ನಿಧಾನಕ್ಕೆ ಅವರಿಗೆಲ್ಲ ಅರ್ಥ ಮಾಡಿಸೋಣ, ಆಮೇಲೆ ಏನಾರ ಒಂದು ಮಾಡೋಣ ಅಂತಾರೆ ಕುಸುಮ. ಇಲ್ಲ ಅತ್ತೆ, ಕೆಲವೊಂದು ಕಾರ್ಯಗಳು ಮುಂದೆ ಹಾಕಬಾರ್ದು, ಯಾವಾಗ ಏನಾಗಬೇಕು ಅದು ಆವಾಗಲೇ ಆಗಬೇಕು ಅಂತಾಳೆ ಭಾಗ್ಯ. ಅಯ್ಯೋ ನನ್ನ ಮಾತು ಕೇಳು ಅಂತ ಕುಸುಮ ಹೇಳುವಾಗ, ಶುರು ಮಾಡ್ಕೊಂಡ್ರ, ನಿಮ್ಗಂತೂ ನನ್ನ ಮಗಳು ಚೆನ್ನಾಗಿರೋದು ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ ಅಂತಾರೆ ಸುನಂದ. ಇಷ್ಟ ಇಲ್ಲದೆ ಇರೋದು ನಿಮಗೆ ಸುನಂದ, ಅದಕ್ಕೆ ಅವಳು ತಲೆ ಕೆಡಿಸೋದಕ್ಕೆ ನೋಡ್ತಿದ್ದೀರಾ ನೀವು ಅಂತಾರೆ ಕುಸುಮ. ಏನು ಕುಸುಮ ಇದು, ಶುಭ ಕಾರ್ಯ ನಡೀತಿದೆ, ಅದನ್ನು ನಡೆಯೋಕೆ ಬಿಡು ಅಂತಾರೆ ಧರ್ಮರಾಜ್. ಹೌದು ಬಿಕ್ತಿಯಮ್ಮ, ನಾಳೆ ಮದುವೆ ಆಗ ನೀವು ಅದನ್ನು ಮುರಿಯೋಕೆ ನೋಡೋದು ಸರಿ ಇಲ್ಲ ಅಂತಾರೆ ವಿಠಲ್ಮೂರ್ತಿ. ನೋಡು, ಮದುವೆ ಆಗುವವರೆಗೂ ಇವ್ರ ಹತ್ರ ಮಾತಾಡಬೇಡ ನೀನು, ಮಂಟಪಕ್ಕೆ ಹೋಗೋಕೆ ಏನೇನು ತಯಾರಿ ಬೇಕೋ ಅದನ್ನು ಮಾಡ್ಕೊಳ್ಳೋಣ ನಡಿ ಅಂತ ಸುನಂದ ದೇವ್ರ ಕೋಣೆಗೆ ಹೋಗಿ ಜ್ಯುವೆಲರಿ ಬಾಕ್ಸ್ನ ತೆಗೆದು, ಅಯ್ಯೋ ತಾಳಿ ಎಲ್ಲಿ ಅಂತಾರೆ. ಆಗ ತಾಂಡವ್ ಬಂದು ತಾಳಿನ ತೋರಿಸ್ತಾ, ಅದು ಇಲ್ಲಿದೆ ಅಂತಾನೆ. ಆಗ ಭಾಗ್ಯಂಗೆ ತಾಳಿನ ತೆಗೆದುಕೊಟ್ಟಿದ್ದು ನೆನಪಾಗುತ್ತೆ. ಏನು ಹಾಗೆ ನೋಡ್ತಿದ್ಯಾ ಭಾಗ್ಯ, ಅವತ್ತು ನೀನು ಕೋಪದಿಂದ ಕಿತ್ಕೊಟ್ಟಿಯಲ್ಲ ಅದೇ ತಾಳಿ ಇದು. ಅಲ್ಲಲ್ಲ, ನೀನು ಕಿತ್ತು ಎಸ್ದಿದ್ದಲ್ಲ, ಕಿತ್ತು ಬಿಸಾಕುವಷ್ಟು ಕೋಪ ಬರ್ಸಿದ್ದು ನಾನು. ಇದೆಲ್ಲ ನನಗೆ ಗೊತ್ತಾದ ಮೇಲೆ ಈ ತಾಳಿ ಹತ್ರ ಎಷ್ಟು ಕ್ಷಮೆ ಕೇಳಿದ್ದನೋ ನನಗೆ ಗೊತ್ತಿಲ್ಲ ಭಾಗ್ಯ, ಇದಕ್ಕೆ ತುಂಬ ಅವಮಾನ ಮಾಡಿಬಿಟ್ಟೆ. ಬಟ್ ನಾಳೆ ಇದು ಮತ್ತೆ ನಿನ್ನ ಕತ್ ಸೇರಿ ಇದಕ್ಕೊಂದು ಸನ್ಮಾನ ಸಿಗುತ್ತೆ. ನಾಳೆ ಮತ್ತೆ ಈ ತಾಳಿನ ನಿನ್ನ ಕುತ್ತಿಗೆಗೆ ಕಟ್ಟಿ ಎಲ್ಲರ ಮುಂದೆ ಸಾರಿ ಕೇಳ್ತೀನಿ ಅಂತಾನೆ ತಾಂಡವ್. ಸಾರಿ ಕೇಳೋ ಅವಶ್ಯಕತೆ ಇಲ್ಲ, ನಿಮಗೆ ರಿಯಲೈಸ್ ಆಗಿದೆ ಅಲ್ವಾ, ಅಷ್ಟು ಸಾಕು ಅಂತ ಭಾಗ್ಯ ಹೋಗ್ತಾಳೆ. ಆಗ ಸಿಟ್ಟಿಂದ ತಾಂಡವ್ ತಾಳಿನ ಹಿಡ್ಕೊತಾನೆ. ಈಚೆ ತಾಂಡವ್ ಮದುವೆ ಮಂಟಪಕ್ಕೆ ಬಂದು ಆಚೆ ಈಚೆ ಅಲಂಕಾರನ ನೋಡ್ತಾ ಇರ್ತಾನೆ. ಆಗ ತನ್ವಿ ಬಂದು, ಪಪ್ಪ ಇದನ್ನು ಹೀಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಶಾಲನ್ನು ಸರಿ ಮಾಡ್ತಾಳೆ. ಪಪ್ಪ ಇವತ್ತು ನಿಮ್ಗೆ ಎಷ್ಟು ಖುಷಿ ಆಗ್ತಿದೆಯೋ ನನಗೆ ಗೊತ್ತಿಲ್ಲ, ಆದರೆ ನನಗಂತೂ ಸಖತ್ ಖುಷಿ ಆಗ್ತಿದೆ ಅಂತಾಳೆ ತನ್ವಿ. ನನಗೂ ಅಷ್ಟೇ ಪುಟ್ಟ, ಇದೆಲ್ಲ ಕನಸು ಅನ್ನಿಸ್ತಿದೆ. ಭಾಗ್ಯ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ ಒಂದು ಮಿರಾಕಲ್, ನಾನು ಅವಳಿಗೆ ತುಂಬ ತೊಂದರೆ ಕೊಟ್ಟಿದ್ದೀನಿ, ಅವಳ ಜೀವನನೇ ಹಾಳು ಮಾಡಿದ್ದೀನಿ ಅಂತಾನೆ ತಾಂಡವ್. ಪಪ್ಪ ಅವೆಲ್ಲ ಫಾಸ್ಟ್ ಈಸ್ ಫಾಸ್ಟ್, ಅದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ ಪಪ್ಪ. ಇವತ್ತು ನೀವು ತುಂಬ ಹ್ಯಾಪಿಯಾಗಿರಬೇಕು, ನಿಮ್ಮ ಲೈಫ್ನ ಇಂಪಾರ್ಟೆಂಟ್ ಡೇ ಇವತ್ತು. ಮನೆಯವರೆಲ್ಲ ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡು ನಿಮ್ಮನ್ನು ಒಳ್ಳೆಯವರು ಅಂತ ಟ್ರೀಟ್ ಮಾಡ್ತಿದ್ದಾರೆ. ಹಾಗಿರುವಾಗ ನೀವು ಯಾಕೆ ಅದೇ ಲೋಕದಲ್ಲಿರೋದು ಅಂತಾಳೆ ತನ್ವಿ. ಸರಿ ಪುಟ್ಟ, ನಾನು ಹ್ಯಾಪಿಯಾಗೇ ಇರ್ತೀನಿ, ಓಕೆ ಅಂತಾನೆ ತಾಂಡವ್. ಕೂತ್ಕೊಳ್ಳಿ ಅಂತ ತಾಂಡವ್ಗೆ ಪುರೋಹಿತರು ಹೇಳ್ತಾರೆ. ಈಚೆ ಭಾಗ್ಯ ಮದುಮಗಳಾಗಿ ರೆಡಿಯಾಗಿರ್ತಾಳೆ. ಸುನಂದ ಭಾಗ್ಯನ ಹತ್ರ, ನನಗೆ ತುಂಬ ಯೋಚನೆ ಆಗಿತ್ತು ಕಣೆ, ನೀನು ಆ ದಿನ ಮದುವೆ ಆದರೆ ಜನ ಎಲ್ಲ ಬಾಯಿಗೆ ಬಂದಾಗ ಮಾತಾಡ್ಕೋತಾರೆ ಅಂತ. ಈಗ ನೋಡು, ನೀನು ನಾನು ಅಂದ್ಕೊಂಡಾಗೆ ತಾಂಡವನೇ ಮದುವೆ ಆಗ್ತಿದ್ಯಾ, ನನಗಂತೂ ತುಂಬ ಖುಷಿಯಾಯಿತು ಕಣೆ. ಇನ್ಮೇಲೆ ನೋಡು ನಿನ್ನ ಜೀವನ ಹೇಗೆ ಬದಲಾಗುತ್ತೆ ಅಂತ, ಎಲ್ಲ ಒಳ್ಳೆಯದಾಗುತ್ತೆ ಕಣೆ. ನೋಡು ಭಾಗ್ಯ, ಇಷ್ಟು ದಿನ ಆಗಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತುಬಿಡು. ಇವತ್ತಿಂದ ನಿನಗೆ ಮತ್ತೆ ಒಳ್ಳೆಯ ಜೀವನ ಶುರುವಾಗುತ್ತೆ, ಹೊಸ ಅಧ್ಯಾಯ ಅಂತ ಬದುಕೋಕೆ ಶುರು ಮಾಡೆ ಭಾಗ್ಯ. ನಿನ್ನ ತಾಂಡವ್ ಮತ್ತು ಮಕ್ಕಳ ಮಧ್ಯೆ ಬೇರೆ ಯಾರೋ ಬರೋದು ಬೇಡ, ಬರೋದು ಇಲ್ಲ, ನೋಡ್ತಾ ಇರು ನಿನ್ನ ಜೀವನ ಹೇಗೆ ಬದಲಾಗುತ್ತೆ ಅಂತ ಅಂತಾರೆ ಸುನಂದ. ಹೌದಮ್ಮ, ಜೀವನ ಹೇಗೆ ಬದಲಾಗುತ್ತೆ, ಕೆಲವೊಮ್ಮೆ ವಿಧಿಯು ಕೂಡ ಹಾಗೆ ಬದಲಾಗುತ್ತೆ, ಮುಂದೆ ಏನಾಗುತ್ತೋ ಯಾರಿಗೊತ್ತೋ ಅಲ್ವಾ ಅಂತಾಳೆ ಭಾಗ್ಯ. ಅಂದರೆ ಏನೇ ನಿನ್ನ ಮಾತಿನ ಅರ್ಥ ಅಂತಾರೆ ಸುನಂದ. ನನ್ನ ಮಾತಿನ ಅರ್ಥ ಏನೂ ಇಲ್ಲಮ್ಮ, ಮುಂದೆ ಏನಾಗುತ್ತೋ ಯಾರಿಗೊತ್ತು, ಈ ಥರ ಎಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ನೋಡೋಣ ಏನಾಗುತ್ತೋ ಅಂತ. ಯಾವುದನ್ನಾಗಿ ನಾವು ನಿರ್ಧಾರ ಮಾಡೋಕ್ಕಾಗಲ್ಲ ಅಲ್ವಾ, ಎಲ್ಲನೂ ಆ ದೇವ್ರು ನಿರ್ಧಾರ ಮಾಡ್ತಾನೆ, ಅದೇ ಆಗೋದು ಕೂಡ. ಇಷ್ಟು ದಿನ ಕೆಟ್ಟ ಟೈಮ್ ಕೊಟ್ಟ ಅಂದಮೇಲೆ ಮುಂದೆ ಒಳ್ಳೆ ಟೈಮ್ ಬಂದೇ ಬರುತ್ತೆ ಅಂತಾಳೆ ಭಾಗ್ಯ. ಆಗ ತಾಂಡವ್ ಬಂದು, ಭಾಗ್ಯ ರೆಡಿನಾ ಅಂತಾನೆ. ಶಾಕ್ನಿಂದ ಭಾಗ್ಯ ನೋಡ್ತಾಳೆ. ಬಾ ಅಪ್ಪ ತಾಂಡವ್ ಅಂತಾರೆ ಸುನಂದ. ಅತ್ತೆ ಭಾಗ್ಯ ರೆಡಿನಾ ಅಂತಾನೆ ತಾಂಡವ್. ಹಾಂ ಇನ್ನೇನು ಬಳೆ ಹಾಕ್ಕೋಬೇಕು ಅಷ್ಟೇ ಅಂತಾರೆ ಸುನಂದ. ಏನು ಭಾಗ್ಯ, ನೀನು ರೆಡಿಯಾಗಿ ಕೂತಿರ್ತೀಯ ಅಂದ್ಕೊಂಡ್ರೆ ಇಷ್ಟು ಲೇಟ್ ಮಾಡೋದಾ ಅಂತಾನೆ ತಾಂಡವ್. ಸಮಯ ಹಿಡಿಯುತ್ತೆ ಅಲ್ವಾ, ಎಲ್ಲದಕ್ಕೂ ಎಲ್ಲನೂ ಈ ಕ್ಷಣನೇ ಈ ಗಳಿಗೆಲೇ ಆಗಬೇಕು ಅಂದರೆ ಹೇಗೆ, ಏನೇ ಆಗೋದಕ್ಕೂ ಸಮಯ ಬೇಕೇ ಬೇಕು, ಅದು ಬಂದಾಗ ಎಲ್ಲನೂ ಆಗುತ್ತೆ ಅಂತಾಳೆ ಭಾಗ್ಯ. ಭಾಗ್ಯ ಯಾಕೆ ಸ್ವಿಚ್ ಮಾಡ್ಕೋತೀಯಾ, ಆ್ಯಕ್ಚುಲಿ ನಾನು ಬಂದಿರೋ ವಿಷಯನೇ ಬೇರೆ, ಇದನ್ನು ಕೊಡೋಣ ಅಂತ ಬಂದೆ ಅಂತ ಗೋಲ್ಡ್ ಬಾಕ್ಸ್ನ ಕೊಡ್ತಾನೆ ತಾಂಡವ್. ಅದನ್ನು ಓಪನ್ ಮಾಡಿದರೆ ಅದರಲ್ಲಿ ಒಂದು ದೊಡ್ಡ ಬ್ಯಾಂಗಲ್ಸ್ ಇರುತ್ತೆ. ಅತ್ತೆ ನನ್ನ ಕಡೆಯಿಂದ ಭಾಗ್ಯಂಗೆ ಗಿಫ್ಟು, ನೋಡು ಭಾಗ್ಯ ಹೇಗಿದೆ ಅಂತ, ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ತುಂಬ ಕಾಸ್ಟ್ಲಿ ಗಿಫ್ಟು ಅಂತಾನೆ ತಾಂಡವ್. ತಗೋ ಅಂತಾರೆ ಸುನಂದ. ಬಳೆನ ನೋಡ್ತಾ ಅದನ್ನು ಅಲ್ಲಿಟ್ಟು ಭಾಗ್ಯ ಗಾಜಿನ ಬಳೆನ ತಗೋತಾನೆ. ಅದು ಆವತ್ತು ಆದಿ ಕೊಟ್ಟಿರೋ ಬಳೆ ಆಗಿರುತ್ತೆ. ಅದನ್ನು ಕೈಗೆ ಹಾಕ್ಕೊಂಡು, ಬೆಲೆ ಇರೋದು ತೊಡೋ ಬಳೆಗಲ್ಲ ತಾಂಡವ್ ಅವರೇ, ಕೊಡೋ ಮನಸ್ಸಿಗೆ, ಅದಕ್ಕೆ ನನಗೆ ಯಾಕೋ ಇದೇ ಚೆನ್ನಾಗಿದೆ ಅನ್ನಿಸ್ತಿದೆ ಅಂತಾಳೆ ಭಾಗ್ಯ. ಏಯ್ ಎಷ್ಟು ಎಮ್ಮೆ, ನಾನು ಕೊಟ್ಟಿರೋ ಕಾಸ್ಟ್ಲಿ ಚಿನ್ನದ ಬಳೆಗಿಂತ ಕಿತ್ತೋಗಿರೋ ಗಾಜಿನ ಬಳೆನೇ ಇಷ್ಟ ಆಯಿತಾ ನಿನಗೆ, ಅದು ಆದಿ ಕೊಟ್ಟಿರೋದು ಅಂತ ಯೋಚನೆ ಮಾಡ್ತಾನೆ ತಾಂಡವ್. ಯಾಕೆ ತಾಂಡವ್ ಅವರೇ, ಚೆನ್ನಾಗಿದೆ ಅಲ್ವಾ ನೋಡಿ ಅಂತಾಳೆ ಭಾಗ್ಯ.
ತುಂಬ ಚೆನ್ನಾಗಿದೆ ಅಂತಾನೆ ತಾಂಡವ್. ಈಚೆ ತನ್ಮಯ್ ಬೇಜಾರಲ್ಲಿ ಕೂತಿರ್ತಾನೆ. ಆಗ ತನ್ವಿ ಅವನ ಹತ್ರ ಬಂದು, ತನ್ಮಯ್ ಏನಾಯಿತು ನಿನಗೆ, ಯಾಕೆ ಕೂತಿದ್ಯಾ, ಪಪ್ಪ ಅಮ್ಮಂಗೆ ಮದುವೆ ನಡೀತಿದೆ, ಖುಷಿಯಾಗಿರಬೇಕು ನೀನು ಅಂತಾಳೆ. ತನ್ವಿ, ಅಕ್ಕ ನೀನು ಬೇಕಿದ್ರೆ ಖುಷಿ ಪಡು, ನಾನು ಪಡಲ್ಲ ಅಂತಾನೆ ತನ್ಮಯ್. ಎಷ್ಟು ಟೈಮ್ ನಂತರ ಪಪ್ಪ ಅಮ್ಮ ಒಂದಾಗ್ತಿದ್ದಾರೆ, ನೀನು ಖುಷಿಯಾಗಿರಬೇಕು, ನೀನು ಹೀಗೆ ಕೂತ್ರೆ ಮದುವೆಗೆ ಬಂದವರನ್ನ ಮಾತಾಡ್ಸೋರು ಯಾರು ಹೇಳು, ಬಾಬಾ ಅಂತ ತನ್ಮಯ್ ಕೈ ಹಿಡ್ಕೊಳಕ್ಕೆ ಹೋದರೆ ಕೈನ ಹೇಳ್ಕೊತಾನೆ ತನ್ಮಯ್. ಏನಾಯಿತು ತನ್ಮಯ್, ಯಾಕೆ ಹಿಂಗೆ ಆಡ್ತಿದ್ಯಾ ನೀನು ಅಂತಾಳೆ ತನ್ವಿ. ಅಕ್ಕ, ಅಪ್ಪ ಅಮ್ಮನ ಮದುವೆಯಿಂದ ನಿನಗೆ ಖುಷಿ ಆಗ್ತಿರ್ಬೋದು, ಆದರೆ ನನಗೆ ಆಗ್ತಿಲ್ಲ ಅಂತಾನೆ ತನ್ಮಯ್. ಖುಷಿ ಇಲ್ವಾ, ಯಾಕೆ ಖುಷಿ ಇಲ್ಲ ನಿನಗೆ ಅಂತಾಳೆ ತನ್ವಿ. ಯಾಕಂದರೆ ಈ ಮದುವೆ ನನಗೆ ಇಷ್ಟ ಇಲ್ಲ, ಇನ್ಫ್ಯಾಕ್ಟ್ ನನಗೆ ಬೇಜಾರಾಗ್ತಿದೆ, ಇದಕ್ಕೆಲ್ಲ ನೀನೇ ಕಾರಣ ಅಂತಲೂ ನನಗೆ ಗೊತ್ತಿದೆ ಅಂತಾನೆ ತನ್ಮಯ್. ಸುಮ್ಮನೆ ಕಾಲು ಕೆದ್ರಕೊಂಡು ಜಗಳಕ್ಕೆ ಬರಬೇಡ ನೀನು ಅಂತಾಳೆ ತನ್ವಿ. ನಾನು ಜಗಳಕ್ಕೆ ಬರ್ತಿಲ್ಲ, ನೀನು ಆದಿ ಅಂಕಲ್ ಹತ್ರ ಏನೇನೋ ಮಾತಾಡಿದೆ, ಇಲ್ಲದೇ ಇದ್ದಿದ್ರೆ ಅವರು ಅಮ್ಮನ ಮದುವೆ ಆಗ್ತಿದ್ರು, ಅಮ್ಮ ಖುಷಿ ಆಗ್ತಿದ್ಲು, ಎಲ್ಲ ನಾವು ಅಂದ್ಕೊಂಡು ಹಾಗೆ ಆಗ್ತಿತ್ತು ಅಂತಾನೆ ತನ್ಮಯ್. ಅಮ್ಮ ಖುಷಿಯಾಗಿಲ್ಲ ಅಂತ ಯಾರು ಹೇಳಿದರು ನಿನಗೆ ಅಂತಾಳೆ ತನ್ವಿ. ನಾನೇ ಹೇಳಿದ್ದು, ಅಮ್ಮ ಖುಷಿಯಾಗಿಲ್ಲ, ನೀನು ಅವ್ರ ಖುಷಿ ಕಿತ್ಕೊಂಡೆ, ನೀನು ನಿನ್ನ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡಿದೆ, ನಿನಗೋಸ್ಕರ ಅಮ್ಮ ಏನೇನು ಮಾಡಿದ್ಲು, ನಮಗೇನು ಬೇಕು ಕೇಳೋಕ್ಕೂ ಮುಂಚೆನೇ ಸಿಗೋ ಹಾಗೆ ಮಾಡ್ತಿದ್ಲು, ನಾವು ಅತ್ತಾಗ ಹಣೆಗೆ ಮುತ್ತಿಟ್ಟು ಸಮಾಧಾನ ಮಾಡ್ತಿದ್ಲು, ಅವಳಿಗೆ ಏನು ನೋವಾದರೂ ನಮ್ಮ ಮುಂದೆ ಒಂದಿನೂ ತೋರಿಸ್ಕೋತಾ ಇರಲಿಲ್ಲ, ಯಾವತ್ತಾದರೂ ಅವಳ ಖುಷಿನ ಏನು ಅಂತ ನೀನು ಕೇಳಿದ್ಯಾ, ಇಲ್ಲ, ನಿನಗೆ ನಿನ್ನ ಖುಷಿನೇ ಮುಖ್ಯ. ಸ್ಯಾಡ್ ಆಗಿದ್ದ ಅಮ್ಮನ ಲೈಫಲ್ಲಿ ಆದಿ ಫ್ರೆಂಡ್ ಬಂದಮೇಲೆ ತುಂಬ ಖುಷಿ ವಿಷಯಗಳು ನಡೆಯಿತು, ಅಮ್ಮ ಎಷ್ಟು ಖುಷಿಯಾಗಿದ್ಲು, ಅವರನ್ನು ಮದುವೆ ಆದಮೇಲೆ ಇನ್ನೂ ಖುಷಿ ಆಗ್ತಾ ಇದ್ಲು ಅಂತಾನೆ ತನ್ಮಯ್. ಅಮ್ಮ ಈಗಲೂ ಖುಷಿಯಾಗಿರ್ತಾಳೆ ಅಂತಾಳೆ ತನ್ವಿ. ನೋ ಚಾನ್ಸೇ ಇಲ್ಲ, ನಮ್ಮ ಖುಷಿಗೋಸ್ಕರ ಅವಳ ಜೀವನ ಸ್ಯಾಕ್ರಿಫೈಸ್ ಮಾಡಿದರೆ ಅಮ್ಮ ಖುಷಿಗೋಸ್ಕರ ನೀನೇನು ಸ್ಯಾಕ್ರಿಫೈಸ್ ಮಾಡಿಲ್ಲ, ನಿನಗೆ ನಿನ್ನ ಖುಷಿನ ತ್ಯಾಗ ಮಾಡೋ ಗುಣ ಇಲ್ಲ, ಸೆಲ್ಫಿಶ್ ನೀನು ಅಂತ ತನ್ಮಯ್ ಹೋಗ್ತಾನೆ. ಈಚೆ ಮಂಟಪದಲ್ಲಿ ತಾಂಡವ್, ಪುರೋಹಿತರೆ ಗಂಡ ಆದವನು ಹೆಂಡತಿಗೆ ಕುಂಕುಮ ಇಡಬೇಕಲ್ವಾ ಅಂತಾನೆ. ಹೌದಪ್ಪ ಅಂತಾರೆ ಪುರೋಹಿತರು. ಆಗ ತಾಂಡವ್, ಭಾಗ್ಯನಹಣೆಗೆ ಕುಂಕುಮ ಹಚ್ಚೋಕ್ಕೆ ಬಂದರೆ ಇದರ ಅವಶ್ಯಕತೆ ಇಲ್ಲ ಅಂತಾಳೆ ಭಾಗ್ಯ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.